ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ. ನಾನು ಇವತ್ತು ಪಾಲಕ್ ಪಕೋಡ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನಾನು 1 ಕಪ್ ಆಗುವಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ. ಮೊದಲಿಗೆ ಕಡಲೆ ಹಿಟ್ಟು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಮೊದಲು ಸ್ವಲ್ಪ ನೀರು ಹಾಕ್ಬಿಟ್ಟು ಇಷ್ಟು ಜಾಸ್ತಿ ನೀರು ಬಿಡ. ಇದಕ್ಕೆ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು, ತುಂಬ ಗಟ್ಟಿಯಾಗಿ ಕಲಿಸ್ಕೋಬೇಕು. ಎಷ್ಟು ನೀರಾಗುತ್ತೋ ಅಷ್ಟು ಹಾಕಿ ನಾವು ಗಟ್ಟಿಯಾಗಿ ಕಲಿಸ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ತುಂಬ ನೀರಾಗಿ ಕಲಿಸ್ಕೋಬೇಡಿ. ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ, ಫ್ಲಪ್ಪಿಯಾಗಿ ಬರುತ್ತೆ ಬೋಂಡ, ಚೆನ್ನಾಗಿ ಬರುತ್ತೆ ಬೋಂಡ ಅಂದ್ಬಿಟ್ಟು ಒಂದು 5 ನಿಮಿಷ ಈ ಥರ ಕಲಿಸ್ಕೋಬೇಕು ನಾವು. ಬೋಂಡ ಚೆನ್ನಾಗಿ ಉಬ್ಬುತ್ತೆ, ಚೆನ್ನಾಗಿ ಸಾಫ್ಟ್ನೆಸ್ ಕೂಡ ಬರುತ್ತೆ. ಈಗ ನಾನು 5 ನಿಮಿಷ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಈ ಥರ ಕಲಿಸ್ಕೋಬೇಕು. ಈಗ ಇದು ಒಂದು 5 ನಿಮಿಷ ಹಾಗೆ ಬಿಡೋಣ, ಒಂದು ಪಕ್ಕಕ್ಕೆ ಇಟ್ಕೊಳ್ಳೋಣ. ಇದೀಗ ಇದಕ್ಕೆ ನಾನು 1 ಕಟ್ಟು ಪಾಲಕ್ ಸೊಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಪುದೀನ ಸೊಪ್ಪು ಸ್ವಲ್ಪ ತಗೊಂಡಿದ್ದೀನಿ. ಮತ್ತು ಮೆಂತ್ಯ ಸೊಪ್ಪು ಒಂದು ಅರ್ಧ ಕಟ್ ತಗೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಈರುಳ್ಳಿ ಒಂದು ಸಣ್ಣ ಈರುಳ್ಳಿ ತಗೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ. ಮತ್ತು ಹಸಿಮೆಣಸಿನ್ಕಾಯಿ ಒಂದು 3 ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಶುಂಠಿ ಜಚ್ಕೊಂಡಿದ್ದೀನಿ ಚೆನ್ನಾಗಿ ನಾನು 1 ಸ್ಪೂನಷ್ಟು. ಈಗ ಇದಕ್ಕೆ 2 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಖಾರ ಕೂಡ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅರಿಶಿನ ಪುಡಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಗರಂ ಮಸಾಲ 1/4 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಜೀರಿಗೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸೋಡಾ 2 ಚಿಟಿಕೆಯಷ್ಟು ಅಡುಗೆ ಸೋಡಾ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಶುಂಠಿ ಮತ್ತು ಈರುಳ್ಳಿ ಮಿಕ್ಸ್ ಮಾಡ್ಕೊಳ್ಳೋಣ. ಈರುಳ್ಳಿ ಆಪ್ಷನಲ್ಲು, ಬೇಕಂದರೆ ಹಾಕ್ಕೊಳ್ಬೋದು ಸೊಪ್ಪಿನ ಬೋಂಡಕ್ಕೆ, ಇಲ್ಲಾಂದರೆ ಬೇಡ. ಆದರೆ ಹಾಕಿದ್ರೆ ಟೇಸ್ಟ್ ಆಗುತ್ತೆ ಅಷ್ಟೇ. ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನಾನು ಇದಕ್ಕೆ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 2 ಸ್ಪೂನಷ್ಟು ಕಡಲೆ ಹಿಟ್ಟು ಮಿಕ್ಸ್ ಮಾಡ್ಕೊಳ್ತೇನೆ. ಸ್ವಲ್ಪ ನೀರಾಯಿತು, ಸೊಪ್ಪಲ್ಲಿ ನೀರಿತ್ತು. ಎಣ್ಣೆ ಕಾಯಿಸ್ತೀವಲ್ಲ ಆವಾಗ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಬಿಡೋಣ ಇದಕ್ಕೆ. ಈಗ ಇದಾಗಿದೆ. ಒಂದು 2 ನಿಮಿಷ ಹಾಗೆ ಬೇಡ, ಎಣ್ಣೆ ಕಾಯುವಷ್ಟರಲ್ಲಿ 2 ನಿಮಿಷ ಕೂಡ ಆಗಿರುತ್ತೆ. ಇವಾಗ ಎಣ್ಣೆ ಕಾಯಕ್ಕಿಡ್ತೀನಿ ನಾನು. ಬ್ಯಾಟರ್ ತುಂಬ ಗಟ್ಟಿಯಾಗಿ ಕಲಿಸ್ಕೊಳ್ಬಾರ್ದು, ಈ ಥರ ಇರಬೇಕು ಬ್ಯಾಟ್ರ್. ನೋಡಿ, ಸ್ವಲ್ಪ ತೆಳುವಾಗಿರ್ಬೇಕು ಬ್ಯಾಟ್ರು. ಈಗ ನಾನು ಬಿಸಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು 2 ಸ್ಪೂನು. ಇವಾಗ ಎಣ್ಣೆ ಕಾದಿದೆ, ನಾನು ಚೆಕ್ ಮಾಡಿದ್ದೀನಿ. ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಈ ಥರ ಉಂಡೆ ತಗೊಂಡು ಈ ಥರ ಹಾಕ್ಕೊಂಡು ಹಾಕಿದ ತಕ್ಷಣ ತಿರುಗಿಸ್ಬೇಕು. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನಾವು ಹಾಕ್ಕೊಳ್ಬೇಕು.
ಇದು ಅಂಟ್ಕೊಂಡಿಲ್ಲ ನೋಡಿ, ಹಾಕಿದ್ರೆ ಕೆಳಗಡೆ ಅಂಟ್ಕೊಂಡ್ಬಿಡುತ್ತಲ್ವ, ಅದು ಇದಾಗಿಲ್ಲ. ಯಾಕಂದರೆ ನಾವು ಚೆನ್ನಾಗಿ ಬೀಟ್ ಮಾಡಿದ್ವಲ್ಲ ಒಂದು 5 ನಿಮಿಷ ಕಡಲೆ ಹಿಟ್ಟು, ಅದಕ್ಕೆ ಈ ಥರ ಬರುತ್ತೆ. ಯಾವಾಗಲೂ ಕಡಲೆ ಹಿಟ್ಟು ಚೆನ್ನಾಗಿ ಬೀಟ್ ಮಾಡಬೇಕು, ಆವಾಗ ಫ್ಲಫಿನೆಸ್ ಬರುತ್ತೆ. ಇದು ಮೀಡಿಯಮ್ ಫ್ಲೇಮಲ್ಲಿಟ್ಟು ಆಮೇಲೆ ಹೈ ಫ್ಲೇಮಲ್ಲಿ ಬೇಯಿಸ್ಬೇಕು. ಈಗ ನಾನು ತಿರುಗಿಸ್ತಾ ಇದ್ದೀನಿ, ಕಲರ್ ಬಂದಿದೆ. ಆ ಕಡೆ ಈ ಕಡೆ ತಿರುಗಿಸಿ ಬೇಯಿಸ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಡಿ ಒಂದು 5 ನಿಮಿಷ. ನೋಡಿ, ಆ ಕಡೆ ಈ ಕಡೆ ತಿರುಗಿಸಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಇದಾಗಿದೆ. ಇದು ತೆಗೆದ್ಬಿಟ್ಟು ಹಾಗೆ ನಾನು ಎಲ್ಲ ಹಾಕ್ಕೊಂಡು ಮಾಡ್ಕೊಂಡು ಬರ್ತೀನಿ. ಪಾಲಕ್ ಮತ್ತು ಮೆಂತ್ಯ ಸೊಪ್ಪು ಬೋಂಡ ರೆಡಿ ಆಯಿತು. ನೋಡಿ ಎಷ್ಟು ಕ್ರಿಸ್ಪಿಯಾಗಿರುತ್ತೆ, ಮೇಲೆಲ್ಲ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಎಲ್ಲ ಮೃದುವಾಗಿರುತ್ತೆ. ನೀವು ಬೇಕಾದರೆ ಗ್ರೀನ್ ಚಟ್ನಿ ಆದರೂ ಯೂಸ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಟೊಮೆಟೊ ಸಾಸ್ ಕೂಡ ಯೂಸ್ ಮಾಡ್ಬೋದು ಇದಕ್ಕೆ. ಈಗ ಟೇಸ್ಟ್ ನೋಡೋಣ. ಬೇಕಂದರೆ ನೀವು ಇಷ್ಟಿಷ್ಟೇ ಪಕೋಡ ಮಾಡ್ಕೊಳ್ಬೋದು. ನೋಡಿ, ಇಷ್ಟಿಷ್ಟೇ ಪಕೋಡ ಮಾಡ್ಕೊಳ್ಬೋದು, ಚೆನ್ನಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮನೆಗೆ ಯಾರಾದರೂ ಬಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇದು. ಒಮ್ಮೆ ಮಾಡಿ. ನಿಮಗೆ ಈ ಪಾಲಕ್ ಮತ್ತು ಮೆಂತ್ಯ ಸೊಪ್ಪು ಪಕೋಡ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು.